ಈಗ ಸುಪ್ರೀಂ ಕೋರ್ಟ್ಗೆ ಹೋಗ್ತೀವಿ ಅಂತಾರೆ, ಹೋಗೋದು ಬಿಡೋದು ಸೌಜನ್ಯಕ್ಕೆ ಸೇರೋದು, ಫ್ಯಾಮಿಲಿಗೆ ಸೇರಿದ್ದು. ಇವರು ಯಾರ ಪರ ಇದ್ದಾರೆ? ಒಂದು ಕಡೆ ವೀರೇಂದ್ರ ಹೆಗ್ಗಡೆ ಅವರಿಗೆ ಜೈಕಾರ ಹಾಕ್ತಾರೆ, ಇನ್ನೊಂದು ಕಡೆ ಸೌಜನ್ಯ ಎತ್ಕಿಡ್ತಾರೆ. ಯಾರ ಪರ ಇದ್ದಾರೆ? ನೋಡಿ, ನಿಮ್ಮ ಪಕ್ಷದಲ್ಲಿದ್ದವರು ಹೇಳ್ತಾ ಇದ್ದಾರೆ, ಇಷ್ಟು ದೊಡ್ಡ ಮನೆ ಕಟ್ಟಿದರೆ ಸೊಪ್ಪಿನ ಹೆಸರು ಹೇಳ್ಕೊಂಡು ಹಣ ಮಾಡಿದ್ರು ಅಂತ ಹೇಳ್ತಾ ಇದ್ದಾರೆ ಸರ್. ಹಾಗಾದ್ರೆ ನಮ್ಮ ಮನೆಗೆ ನ್ಯಾಯ ಇಲ್ವ ಸರ್? ಹಾಗಾದ್ರೆ ನೋಡಿ, ನಮ್ಮ ಕುಟುಂಬದ ದೊಡ್ಡಪ್ಪವರಿದ್ದಾರೆ, ಅವರ ಹತ್ರನೇ ಇದೇ ವೀರನಗರಿಯಲ್ಲಿದ್ದಾರೆ. ನೋಡಿ, ಇದು ನಮ್ಮ ಮನೆಯಿಂದ ಆಗಿದ್ದು ಹೌದು, ಅನ್ಯಾಯ ಆಗಿದೆ, ಇದನ್ನು ಇಲ್ಲಿಗೆ ಮುಗಿಸಿಬಿಡುವ ಅಂತ ಹೇಳಿದ್ದಾರೆ. ಹಾಗಾದ್ರೆ ನ್ಯಾಯ ಯಾರು ಕೊಡಿಸೋದು ಸರ್? ಇದೇ ವೀರನಗರ ತಮ್ಮನ ಬಳಿಗೆ ನನ್ನ ಗಂಡ ಮತ್ತು ತಮ್ಮ ಹೋಗಿದ್ದ ವಿಠಲಗೌಡ ಅಂತ. ನೋಡಿ, ನಾನು ಸೌಜನ್ಯ ಅಪ್ಪ, ಅವನು ಸೌಜನ್ಯ ಮಾವ ಅಂತ ಹೇಳಿದಕ್ಕೆ, ಹೌದಾ ಮರೆ, ತುಂಬ ಒಳ್ಳೆ ಹುಡುಗಿ, ತುಂಬ ಚೆನ್ನಾಗಿದ್ದಾಳೆ, ಇನ್ನು ನಿನಗೆ ಪಕ್ಷದವರೆಲ್ಲ ಬಂದು ಹಣ ಕೊಡ್ತಾ ಇದ್ದಾರೆ, ಅದನ್ನು ಸುಮ್ಮನೆ ಕೋರ್ಟು ಕಚೇರಿ ಅಂತ ಖರ್ಚು ಮಾಡಬೇಡ, ಇದ್ದ ಮಕ್ಕಳು ನೋಡ್ಕೊಂಡಿರು ಅಂತ ಹೇಳಿದ್ದಾರೆ. ಅನಂತರ ತಮ್ಮನಿಗೆ ಕೂಡ ಅದೇ ಇದೆ, ನೀನು ಕೂಡ ನಡೆದುಕೊಂಡು ಹೋಗುವಾಗ ಆಚೆ ಈಚೆ ದೊಡ್ಡ ಬಂಡೆಗಳಿರುತ್ತೆ, ಆ ಕಡೆಗೆ ನೋಡ್ಕೊಂಡು ನಡಿ, ಹೆಲ್ಮೆಟ್ ಧರಿಸ್ಕೊಂಡು ನಡಿ ಅಂತ ಇದೇ ಮಾತು ಹೇಳಿದ್ದಾರೆ ಸರ್. ಹಾಗಾದ್ರೆ ಸಾಂತ್ವನ ಯಾರು ಹೇಳ್ತಾ ಇದ್ದಾರೆ ಸರ್ ನಮಗೆ? ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅತ್ಯಂತ ಖಡಕ್ ಆಗಿ ಸೌಜನ್ಯ ಹತ್ಯೆಯ ಪ್ರಕರಣ ಏನಿದೆ ಈ ವಿಚಾರವಾಗಿ ಮಾತಾಡಿದ್ದಾರೆ. ಯಾವಾಗ ಬಿಜೆಪಿಯ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅವರು ಕೆಲವೇ ಶಾಸಕರ ಜೊತೆಯಲ್ಲಿ ಹೋಗಿ ಧರ್ಮಸ್ಥಳ ಚಲೋ ಮಾಡಿ ಬರ್ತಾರೆ, ವೇದಿಕೆ ಮೇಲೂ ಮಾತಾಡ್ತಾರೆ. ಅನಂತರ ಸೌಜನ್ಯ ಅವರ ಮನೆಗೆ ಹೋಗಿ ಭೇಟಿ ಕೊಟ್ಟು, ನೋಡಿ ನೀವು ಸುಪ್ರೀಂ ಕೋರ್ಟ್ಗೆ ಹೋದರೆ ಆ ಕೋರ್ಟ್ನ ವೆಚ್ಚವನ್ನು ನಾವು ಭರಿಸ್ತೀವಿ ಪಕ್ಷ ಅಥವಾ ವೈಯಕ್ತಿಕವಾಗಿ ಅನ್ನೋ ಮಾತನ್ನು ಹೇಳದ ಮೇಲೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಒಂದು ಪ್ರಶ್ನೆಯನ್ನು ಎತ್ತಿದ್ದಾರೆ. ಸೌಜನ್ಯ ಕುಟುಂಬ ಸುಪ್ರೀಂ ಕೋರ್ಟ್ಗೆ ಹೋಗಬೇಕು ಅಂತಿದೆ, ಹೋಗೋದು ಬಿಡೋದು ಅವ್ರಿಗೆ ಬಿಟ್ಟಿತ್ತು. ಆದರೆ BJP ಅವರು ಯಾವ ಸಂದೇಶ ರವಾನಿಸ್ತಿದ್ದಾರೆ? ಒಂದು ಸಲ ಅವರ ಪರವಾಗಿ ಜೈ ಅಂತಾರೆ, ಮತ್ತೊಂದು ಸಲ ಸೌಜನ್ಯ ಅವರನ್ನು, ಅವರ ಕೇಸನ್ನು ಅವರ ಪರವಾಗಿ ನಿಲ್ಲೋ ಮೂಲಕ ಯಾರ ವಿರುದ್ಧ ಯಾರನ್ನ ಎತ್ತಿ ಕಟ್ತಿದ್ದಾರೆ? ಇಡೀ ಪ್ರಕರಣವನ್ನು ಸೂಕ್ಷ್ಮವಾಗಿ ನೋಡಿ, ಆರಂಭದಿಂದ ನೋಡಿ. ಒಂದು ಕಡೆ ಸೌಜನ್ಯ ಪ್ರಕರಣ ಸೇರಿದಂತೆ 1995ರಿಂದ 2014ರ ಮಧ್ಯೆ ಸಾಕಷ್ಟು ಶವಗಳನ್ನು ಹೂತು ಹಾಕಿದ್ದೀನಿ ಅನ್ನುವಂತಹ ಚಿನ್ನಯ್ಯನ 164 CRPC ಹೇಳಿಕೆ, ಆನಂತರದಲ್ಲಿ SIT ರಚನೆ, ಆನಂತರದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಗೊಂಡಂತಹ ಗಟ್ಟಿ ನಿರ್ಧಾರ, ತನಿಖೆ ನಡೀತಿದೆ. ಆರಂಭದಿಂದಲೂ ಕೂಡ ಒಂದು ಚರ್ಚೆ ಆಗ್ತಿತ್ತು, ದರ್ಶನ್ ಅವರ ಪ್ರಕರಣ ಬಂದಾಗ ಯಾವ ರೀತಿ ಖಡಕ್ ಮೆಸೇಜನ್ನು ಕೊಟ್ಟರೋ, ಆದೇಶವನ್ನು ಕೊಟ್ಟರೋ ಪೊಲೀಸ್ ಅಧಿಕಾರಿಗಳಿಗೆ, ಪ್ರಜ್ವಲ್ ರೇವಣ್ಣ ಅವರ ವಿಡಿಯೋ ಕೇಸ್ ಬಂದಾಗಲೂ ಕೂಡ ಅಂಥದ್ದೇ ಒಂದು ಬದ್ಧತೆಯನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತೋರಿಸಿದ್ರು. ಅದೇ ಬದ್ಧತೆಯನ್ನು ಇದೀಗ ಈ ಪ್ರಕರಣದಲ್ಲೂ ತೋರಿಸಿದಂತೆ ಕಾಣ್ತಿದೆ. ಕಾರಣ ಇಷ್ಟೇ, ಒಂದು ಆ ಭಾಗದಲ್ಲಿ ಎಲ್ಲವೂ ಗೊತ್ತಿರುವ ಸಾಕಷ್ಟು ಜನ ಏನನ್ನೂ ಹೇಳದೇ ಇರುವಂತಹ ಭಯದ ವಾತಾವರಣ ಇದ್ದಾಗ ಸಾಕಷ್ಟು ಜನ ಈಗಲೂ ಅದನ್ನೇ ಮಾತಾಡ್ತಿದ್ದಾರೆ. ಒಂದು, ಈ ಹೆಣ್ಣು ಮಗಳಿಗಾದರೂ ನ್ಯಾಯ ಸಿಗಬೇಕು ಅನ್ನೋದಾದ್ರೆ ಏನು ಮಾಡಬಹುದು? ಆ ತನಿಖೆ, SIT ತನಿಖೆಯ ವ್ಯಾಪ್ತಿಯನ್ನು ದೊಡ್ಡದು ಮಾಡಬಹುದು. ನೋಡಿ, ಆತ ಬರೆದು ಕೊಟ್ಟ ರೀತಿಯಲ್ಲೇ 1995ರಿಂದ 2014ರ ತನಕಿನ ಎಲ್ಲ ಪ್ರಕರಣಗಳು, ಅಲ್ಲಿ ನಾಪತ್ತೆ ಪ್ರಕರಣ ಇರಬಹುದು, ಹತ್ಯೆ ಪ್ರಕರಣ ಇರಬಹುದು, ಎಲ್ಲವನ್ನೂ ಕೂಡ, ಅನಾಥ ಶವಗಳ ಅಸಹಜ ಸಾವುಗಳ ಪ್ರಕರಣ ಎಲ್ಲವನ್ನೂ ಕೂಡ ಸೇರಿಸಿದಾಗ ಅಲ್ಲಿ SIT ತನಿಖಾಧಿಕಾರಿಗಳು ಸೌಜನ್ಯ ಪ್ರಕರಣವನ್ನು ಕೂಡ ತನಿಖೆಗೆ ಒಳಪಡಿಸಿಕೊಳ್ಳಬೇಕಾಗುತ್ತೆ. ಇದು ಒಂದು ಕಡೆ ಆದರೆ ಸರ್ಕಾರದ ಲೆಕ್ಕಾಚಾರ ಇರಬಹುದು. ಮತ್ತೊಂದು ಕಡೆ ಕುಸುಮಾವತಿಯವರು ಕೂಡ ದೂರು ಕೊಟ್ಟರು. ವಿಶೇಷ ನೋಡಿ, ಈ ಇಡೀ ಪ್ರಕರಣ ನಡೆಯೋ ಸಂದರ್ಭದಲ್ಲಿ ಚಿನ್ನಯ್ಯನೇ ಸೌಜನ್ಯ ಕೇಸ್ ಬಗ್ಗೆ ಮಾತಾಡ್ತಾನೆ, ಇಂಟರ್ವ್ಯೂಗಳಲ್ಲಿ ಮಾತಾಡ್ತಾನೆ, ಅದು ಬಹುದೊಡ್ಡ ಸುದ್ದಿ ಆಗುತ್ತೆ. ಈಗಲೂ ಕೂಡ ಆ ಬಗ್ಗೆ ಚರ್ಚೆ ಆಗ್ತಿರೋ ಸಂದರ್ಭದಲ್ಲೇ ಒಡನಾಡಿ ಸಂಸ್ಥೆಯ ಜೊತೆಯಲ್ಲಿ ಗುರುತಿಸಿಕೊಂಡಂತಹ ಮತ್ತು ಆ ಮೂಲಕ ಬಂದು SIT ತನಿಖಾಧಿಕಾರಿಗಳಿಗೆ ದೂರು ಅನ್ನೋದಕ್ಕಿಂತ ಹೆಚ್ಚಾಗಿ ಸಾಕ್ಷಿ ಹೇಳ್ತೀನಿ ಅಂತ ಬಂದಂತಹ ಆ ಹೆಣ್ಣು ಮಗಳು, ಆಕೆ ಕೂಡ ಸೌಜನ್ಯ ವಿಚಾರವನ್ನೇ ಮಾತಾಡ್ತಿದ್ದಾರೆ. ಇವೆಲ್ಲದರ ಜೊತೆಯಲ್ಲಿ ಸರ್ಕಾರ ಗಟ್ಟಿಯಾಗಿ ನಿಂತಿರುವಂಥದ್ದು ಚಿನ್ನಯ್ಯನ ವಿಚಾರ ಏನೇ ಇರಬಹುದು. SIT ತನಿಖಾಧಿಕಾರಿಗಳು ಕಾನೂನಿನ ಚೌಕಟ್ಟಿನಲ್ಲಿ ತನಿಖೆ ಮಾಡ್ತಿದ್ದಾರೆ. ಅಲ್ಲಿ ಏನಾಗ್ತಿದೆ ಏನಾಗ್ತಿಲ್ಲ ಅನ್ನೋಂಥದ್ದನ್ನು ಅಧಿಕೃತವಾಗಿ SIT ತನಿಖಾಧಿಕಾರಿಗಳು ಯಾರಿಗೂ ಹೇಳಿಲ್ಲ. ಆದಾಗ್ಯೂ
ಒಂದಷ್ಟು ಮೇನ್ ಸ್ಟ್ರೀಮ್ ಮಾಧ್ಯಮಗಳು ಈಗಾಗಲೇ ಒಂದು ಶರ ಬರೆದು ಜಡ್ಜ್ಮೆಂಟ್ ಕೊಟ್ಬಿಟ್ಟಿದ್ದಾವೆ. ಬೋಂಡ ಕಟ್ಟುವಂತಹ ಒಂದು ತೀರ್ಪನ್ನು ಮಾಧ್ಯಮಗಳು ಕೊಟ್ಟಿದ್ದಾವೆ. ಅದು ಸತ್ಯನೋ ಸುಳ್ಳು ಅನ್ನೋದನ್ನು SIT ತನಿಖಾಧಿಕಾರಿಗಳು ಅಧಿಕೃತವಾಗಿ ಪ್ರೆಸ್ ಮೀಟ್ ಮಾಡಿಯೋ ಅಥವಾ ವರದಿಯನ್ನು ಬೆಳ್ತಂಗಡಿ ಕೋರ್ಟ್ಗೆ ಸಬ್ಮಿಟ್ ಮಾಡಿದ ಮೇಲೋ ಗೊತ್ತಾಗತ್ತೆ. ಇದರ ಮಧ್ಯೆ ಒಂದು ಕಡೆ ಕ್ಷೇತ್ರವನ್ನು ಉಳಿಸೋಣ ಅನ್ನುವಂತಹ BJP ಅವರ ಲೆಕ್ಕಾಚಾರ, ಅನಂತರದಲ್ಲಿ ಸಂಜೆ ಬಂದು ಕುಸುಮಾವತಿ ಅವರ ಮನೆಗೆ ಬಂದು ಅವರಿಗೆ ಧೈರ್ಯ ಹೇಳುವಂತಹ ಕೆಲಸ ಎರಡೂ ಯಾಕೆ ಮಾಡ್ತಿದ್ದಾರೆ? ತೊಟ್ಟಿಲನ್ನೂ ತೂಗಿ ಚಿವುಟುವಂತಹ ಪ್ರಯತ್ನಗಳು ಯಾಕೆ ಆಗ್ತಿವೆ ಅನ್ನೋದನ್ನು ಸಿದ್ದರಾಮಯ್ಯ ಅವರು ಪ್ರಶ್ನೆ ಮಾಡ್ತಿದ್ದಾರೆ. ನೇರ ಕೆಲವು ಹೆಸರನ್ನು ಹೇಳೋ ಮೂಲಕ ಅವ್ರಿಗೆ ಜೈಕಾರ ಆಗ್ತಾರೆ, ಇಲ್ಲಿ ಬಂದು ಎತ್ತಿ ಕಟ್ತಾರೆ. ಏನು ಮಾಡ್ತಿದೆ BJP ಅನ್ನೋ ಮೂಲಕ ಮಹತ್ವದ ಚರ್ಚೆಗೆ ಈ ಮುಖ್ಯಮಂತ್ರಿಗಳ ಒಂದು ಹೇಳಿಕೆ ಕಾರಣವಾಗಿದೆ. ಇದೇ ಕುಸುಮಾವತಿಯವರು ಕೂಡ ವಿಜೇಂದ್ರ ಅವರ ಮುಂದೆ ಮಾತಾಡುವಂತಹ ಸಂದರ್ಭದಲ್ಲಿ ನೇರ ಕೆಲವು ಹೆಸರುಗಳನ್ನು ಉಲ್ಲೇಖ ಮಾಡ್ತಾರೆ. ನೋಡಿ, ಈಗ ಟ್ರ್ಯಾಕಲ್ಲಿದೆ ಪ್ರಕರಣ, ಸರಿಯಾದ ಹಾದಿಯಲ್ಲಿ ನಡೀತಿದೆ. ಖುದ್ದು ಮುಖ್ಯಮಂತ್ರಿಗಳೇ ಕೆಲವು ಹೆಸರುಗಳನ್ನು ಉಲ್ಲೇಖ ಮಾಡಿ ಮಾತಾಡ್ತಿದ್ದಾರೆ ಅನ್ನೋದಾದರೆ SIT ತನಿಖೆ, ಯಾರೆಲ್ಲ ಜನಾಕ್ರೋಶ ಒಂದಿದೆ, ನ್ಯಾಯ ಸಿಗಬೇಕು ಅಂತ ಬಯಸ್ತಿದ್ದಾರೆ, ಆ ಬಯಸುವವರ ರೀತಿಯಲ್ಲೇ ನಡೀತಿದೆ. ಜನ ಏನನ್ನು ಬಯಸಿದ್ರು ಅಥವಾ ಜನ ಯಾವ ವಿಚಾರವಾಗಿ ಬಹುದೊಡ್ಡ ಬೇಸರವನ್ನು ವ್ಯಕ್ತಪಡಿಸಿದ್ರೋ ಆ ಬೇಸರ ತಣಿಸುವಂತಹ ಅಥವಾ ಒಂದು ನ್ಯಾಯ ಕೊಡಿಸುವಂತಹ ನಿಟ್ಟಿನಲ್ಲಿ ಈ ಪ್ರಕರಣ ಇದೆ ಅನ್ನೋದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಹೇಳಿಕೆ ಸಾಕ್ಷಿಯಾಗಿದ್ದರೆ ವಿಪಕ್ಷದ ನಡೆ ಕೂಡ ಅಲ್ಲಿಗೆ ಬಂದು ನಿಲ್ತಾ ಇದೆ. ಇಲ್ಲಾಂದರೆ ಅವರು ಸಾಂತ್ವನ ಹೇಳೋ ಅಗತ್ಯ ಇರಲಿಲ್ಲ. ಎಲ್ಲ ದೊಡ್ಡ ಪತ್ರಕರ್ತರು ನಾಯಕರು ಹೇಳ್ತಿರೋ ಮಟ್ಟಿಗೆ ಅದು ಪವಿತ್ರ ಸಾವು ಅಂತ ಹೇಳುವಂತಹ ನಚಿಕೆಗೇಡಿತನದ ಹೇಳಿಕೆಗಳನ್ನು ಕೊಟ್ಟಂಥವರ ಜೊತೆಯಲ್ಲೇ ವಿಪಕ್ಷವೂ ನಿಲ್ಲಬಹುದಿತ್ತು. ಆದರೆ ವಿಪಕ್ಷ ಪೂರ್ತಿ ಬಂದು ನಿಂತಿಲ್ಲ, ಕೇವಲ ವಿಜೇಂದ್ರ ಅವರು. ಹಾಗೆ ನೋಡಿದ್ರೆ ದೈತ್ಯ ನಾಯಕರಾದಂತಹ ಪ್ರಹ್ಲಾದ್ ಜೋಶಿ ಅವರು ಕೂಡ ಅದೇ ಕೆಲಸ ಮಾಡಬೇಕಿತ್ತು. ಹೋಗಿ ಕೊನೆ ಪಕ್ಷ ಆ ಹೆಣ್ಣು ಮಗಳನ್ನು ಕುಸುಮಾವತಿ ಅವರನ್ನು ವೇದಿಕೆ ಮೇಲೆ ಕರೆಸಿ ಆಕೆಗೆ ನ್ಯಾಯ ಕೊಡಿಸ್ತೀವಿ ಎನ್ನುವಂತಹ ಬಹಿರಂಗ ಹೇಳಿಕೆಯನ್ನು ಕೊಡಬೇಕಿತ್ತು. ಅದನ್ನು ಕೂಡ ಕೊಡಲಿಲ್ಲ. ವಿಜೇಂದ್ರ ಅವರು ಕೊನೆ ಪಕ್ಷ ಒಂದು ಟ್ರೈ ಮಾಡಿದ್ರು. ಅಲ್ಲಿಗೆ ತನಿಖೆ ಸರಿಯಾದ ಹಾದಿಯಲ್ಲಿ ನಡೀತಿದೆ. ಸಂಬಂಧಪಟ್ಟವರು ಯಾರೇ ಇರಬಹುದು, ತಪ್ಪಿತಸ್ಥರು, ತನಿಖಾಧಿಕಾರಿಗಳು ಒಂದು ರಿಪೋರ್ಟ್ ಬಂದ ಮೇಲೆ ತಪ್ಪಿತಸ್ಥರಿಗೆ ಶಿಕ್ಷೆ ಆಗೇ ಆಗತ್ತೆ ಅನ್ನೋದಕ್ಕೆ ಈ ಹಿಂದಿನ ದರ್ಶನ್ ಅವರ ಪ್ರಕರಣ, ಪ್ರಜ್ವಲ್ ರೇವಣ್ಣ ಅವರ ಪ್ರಕರಣ, ಅದೇ ರೀತಿಯಲ್ಲಿ ಸಿದ್ದರಾಮಯ್ಯ ಅವರ ಖಡಕ್ ಸಂದೇಶ ಅಥವಾ ಆದೇಶ ಕಾರಣ ಆಗಿದೆ ಅನ್ನೋದಕ್ಕೆ ಈ ಎಲ್ಲ ಹೇಳಿಕೆಗಳು ಮತ್ತು ಈ ಬೆಳವಣಿಗೆಗಳು ಸಾಕ್ಷಿ ನುಡಿತಿವೆ. ನೀವೇನಂತೀರಾ?